ನೋಡಿ ಸ್ನೇಹಿತರೆ, ಹಾಸನದ ಹೊಸ ಬಸ್ ನಿಲ್ದಾಣದಲ್ಲಿ ಚಾಲಕ ಹಾಗೂ ನಿರ್ವಾಹಕರು ಬಸ್ಸಿನಲ್ಲಿ ಮಲಗಿದ್ದರೂ ಸಹ ಬಸ್ಸಿನ ಕಿಟಕಿಯನ್ನು ತೆಗೆದು ಒಳಗೆ ಬಂದು ನೋಡಿ ಮೂಗಿಗೆ ಸ್ಪ್ರೇ ಮಾಡಿ ಬಟ್ಟೆಯನ್ನು ಯೂನಿಫಾರ್ಮ್ ನಲ್ಲಿ ಪ್ಯಾಂಟ್ ಹಾಗೂ ಶರ್ಟ್ ನಲ್ಲಿ ಇರುವಂತಹ ಜೋಬ್ ಚೆಕ್ ಮಾಡಿ ಬಟ್ಟೆಯಲ್ಲಿ ದುಡ್ಡು ಸಿಗದೆ ನೋಡಿ ಅಷ್ಟು ಹೋಗಿರ್ತಾರೆ. ಒಂದು ಗಾಡಿ ಅಲ್ಲ, ಪ್ರತಿ ಗಾಡಿ ಸಹ ನೋಡಿ ಇಲ್ಲಿ ಇದೇ ಜಾಗದಲ್ಲಿ ಹತ್ತಿರುತ್ತಾರೆ. ನೋಡಿ ಗಂಟ್ಲೆಲ್ಲ ಕೆರ್ತ ಕಡಿತೈತಿ, ಏನೋ ಸ್ಪ್ರೇ ಮಾಡಿ ಹೋಗಿದ್ದಾರೆ ನೋಡಿ ಇಲ್ಲಿ ಇದೇ ಜಾಗದಲ್ಲಿ. ಸ್ನೇಹಿತರೆ ನೋಡಿ ಇಲ್ಲಿ ಟೈರಿನ ಭಾಗದಲ್ಲೇ ವಿಂಡೋ ತೆಗೆದು ನೋಡಿ ಚಾಲಕ ನಿರ್ವಾಹಕರು ಇದ್ದರೂ ಸಹ ಎರಡು ಬಂದು ಗಾಡಿಗಳನ್ನು ಚೆಕ್ ಮಾಡಿರುತ್ತಾರೆ. ನೋಡಿ ಇರುವಂತ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲಿಸಿರೋ ಗಾಡಿಗಳೆಲ್ಲನೂ ಚೆಕ್ ಮಾಡಿರುತ್ತಾರೆ. ಎಚ್ಚರಿಕೆ ವಹಿಸಬೇಕಾಗಿರುತ್ತದೆ ಚಾಲಕ ನಿರ್ವಾಹಕರು. ನೋಡಿ ಸ್ನೇಹಿತರೆ, ಪ್ರತಿ ಗಾಡಿನೂ ಸಹಿತ ಚೆಕ್ ಮಾಡಿದ್ದಾನೆ. ನೋಡಿ ಈ ವಿಂಡೋನು ಸಹಿತ ಚೆಕ್ ತೆಗೆದು ಎಳೆದಿದ್ದಾನೆ. ನೋಡಿ ಇಲ್ಲಿ ತೆಗೆದು ಹಾಕಿದ್ದಾನೆ ಈ ಗಾಡಿದ್ದು. ನೋಡಿ ಸ್ನೇಹಿತರೆ, ಕರೆಕ್ಟಾಗಿ ಟೈರ್ ಇರೋ ಜಾಗದಲ್ಲೇ ತೆಗೆದಿದ್ದಾನೆ ನೋಡಿ ಇಲ್ಲಿ. ನೋಡಿ ಟೈರ್ನ ಅರ್ಧಲ್ಲೇ ವಿಂಡೋ ತೆಗೆದು ಹತ್ತಿ ಇಳಿದಿದ್ದಾನೆ. ನೋಡಿ ಟೈರ್ನ ಇರೋ ಜಾಗದಲ್ಲೇ ವಿಂಡೋ ತೆಗೆದು ಹತ್ತಿದ್ದಾನೆ ನೋಡಿ ಇಲ್ಲಿ. ನೋಡಿ ಎಲ್ಲ ಗ್ಲಾಸು ಹಾಕಿದೆ. ನೋಡಿ ಇದೊಂದು ಮಾತ್ರ ನೋಡಿ ಇದೇ ಜಾಗದಲ್ಲಿ ಹತ್ತಿ ಇಳಿದಿದ್ದಾನೆ. ನೋಡಿ ಸ್ನೇಹಿತರೆ, ಎಲ್ಲ ಗಾಡಿ ವಿಂಡೋಗಳು ಹಾಕಿದೆ ನೋಡಿ. ಆದರೆ ಈ ಜಾಗದಲ್ಲಿ ನೋಡಿ ಟೈರ್ ಇರೋ ಜಾಗದಲ್ಲಿ ತೆಗೆದಿದ್ದಾನೆ ವಿಂಡೋ ನೋಡಿ. ಎಚ್ಚರಿಕೆ ವಹಿಸಬೇಕಾಗುತ್ತದೆ ಚಾಲಕ ನಿರ್ವಾಹಕರು. ರಾತ್ರಿ ಟೈಮ್ ಬಂದು ಮಿಸ್ ಆಗಿ ಹಂಗೆ ಮನೆ ಕಂಡ್ರೆ ಇರೋಬರೋ ದುಡ್ಡೆಲ್ಲ ತಗೊಂಡು ಹೋಗ್ತಾರೆ. ಮೊಬೈಲು ದುಡ್ಡುಗಳೆಲ್ಲ ನೋಡಿ ಇಲ್ಲಿ ಇದು ಓಪನ್ ಮಾಡಿದ್ದಾರೆ ನೋಡಿ. ಎರಡು ಕಿಟಕಿಲೂ ಹೊತ್ತಿದ್ದಾರೆ ಇಲ್ಲಿ ನೋಡಿ. ಬೇರೆದೆಲ್ಲ ಹಾಕಿದೆ ಕಿಟಕಿ ಗ್ಲಾಸ್. ನೋಡಿ ಸ್ನೇಹಿತರೆ, ಗಮನಿಸಿ ನೋಡಿ ಇಲ್ಲಿ ನೋಡಿ. ಡ್ರೈವರ್ ಕಂಡಕ್ಟರ್ ಮಲಗಿದ್ರ ಗಾಡಿ ಬಿಟ್ಟಿದ್ದಾನೆ ನೋಡಿ ಇಲ್ಲಿ. ಇದನ್ನು ತೆಗೆದು ನೋಡಿದ್ದಾನೆ ಇದನ್ನು ನೋಡಿ. ಇಲ್ಲಿಗೆ ಬಂದಿಲ್ಲ ಸ್ನೇಹಿತರೆ. ನೋಡಿ ಎಷ್ಟು ನಿಂತಿರೋ ಗಾಡಿ ಎಲ್ಲ ಚೆಕ್ ಮಾಡಿದ್ದಾನೆ. 7-8 ಗಾಡಿ ಚೆಕ್ ಮಾಡಿದ್ದಾನೆ. ಆದ್ದರಿಂದ ಚಾಲಕ ನಿರ್ವಾಹಕರು ಗಮನ ಹರಿಸಿ ಸಾಧ್ಯವಾದಷ್ಟು ಸೇಫ್ಟಿಯಾಗಿ ಇಟ್ಕೊಳ್ಳೋದು ಉತ್ತಮ ಎಂದು ಬಯಸುತ್ತೇವೆ. ಚಾಲಕರಿದ್ದಂಗೆ ಗಾಡಿ ಒಳಗೆ ಕತ್ತಿ ಚೆಕ್ ಮಾಡಿದ್ದಾನೆ. ಎಲ್ಲರೂ ಎಚ್ಚರಿಕೆ ವಹಿಸಬೇಕಾಗಿರುತ್ತದೆ. ನೋಡಿ ಇದು ಹಾಸನ ಬಸ್ ನಿಲ್ದಾಣ. ಈ ತರ ಘಟನೆ ನಡೆಯುತ್ತದೆ. ಎಲ್ಲರೂ ಎಚ್ಚರಿಕೆ ವಹಿಸಿ.